ಶಿಡ್ಲಘಟ್ಟದ ಪೌರಾಯುಕ್ತೆ ಆಗಿರುವಂತಹ ಅಮೃತಾ ಗೌಡ ಅವರಿಗೆ ಈಗ ಮತ್ತೊಂದು ಬೆದರಿಕೆ ಬರ್ತಾ ಇದೆ. ಈ ಹಿಂದೆ ಬೆದರಿಕೆ ಹಾಕಿದ್ದ ರಾಜೀವ್ ಗೌಡ ಏನಂತದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಈಗ ಮತ್ತೊಂದು ಬೆದರಿಕೆ ಕೇಳಿ ಬರ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಅಮೃತಾ ಗೌಡ ಅವರು ರಾಜೀವ್ ಗೌಡ ಪರ ನಿಂತುಕೊಂಡು ಶಿಡ್ಲಘಟ್ಟ ನಗರಸಭೆ ಆಯುಕ್ತೆಗೆ ದುಷ್ಕರ್ಮಿಗಳು ಯಾರೋ ಪತ್ರವನ್ನು ಬರೆದಿದ್ದಾರೆ, ಪತ್ರವನ್ನು ಬರೆಯುವ ಮೂಲಕ ಬೆದರಿಕೆ ಹಾಕ್ತಾ ಇದ್ದಾರೆ. ಇದು ಎರಡನೇ ಬೆದರಿಕೆ. ಪತ್ರದಲ್ಲಿ ಆಸಿಡ್ ಅನ್ನು ಹಾಕ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಆದರೆ ಈ ಒಂದು ವಿಚಾರವಾಗಿ ಇನ್ನೂ ಕೂಡ ತಲೆಮರೆಸಿಕೊಂಡಿದ್ದಾರೆ ರಾಜೀವ್ ಗೌಡ. ಅವರೆಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗಾಗಿ ಪೊಲೀಸರು ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಆಸಾಮಿ. ಸ್ವಪಕ್ಷ ಕಾಂಗ್ರೆಸ್ನಲ್ಲಿಯೇ ಆಕ್ರೋಶ ಭುಗಿಲೆದ್ದಿದೆ ಇವರ ವಿರುದ್ಧವಾಗಿ. ಆ ರೀತಿ ನಡೆದುಕೊಂಡಿದ್ರು. ರಾಜೀವ್ ಗೌಡ ವಿರುದ್ಧ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಬೆದರಿಕೆ ಪತ್ರವನ್ನು ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಅಮೃತಾ ಗೌಡ ಅವರು ಕೊಟ್ಟಿದ್ದಾರೆ. ನೋಡಿ ಬೆದರಿಕೆ ಬಂದಿದೆ ಅಂತ ಹೇಳಿ. ಈ ನಡುವೆ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಈ ಹೊಸ ಬೆಳವಣಿಗೆ. ಮತ್ತೊಂದು ಬೆದರಿಕೆ. ಒಬ್ಬ KS ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಫೋನಿನಲ್ಲಿ ಹಿಗ್ಗಾಮುಗ್ಗವಾಗಿ ಅವಾಚ್ಯ ಶಬ್ದಗಳನ್ನು ಬಳಸಿ ಬೈದಿದ್ದ ಒಂದು ಬ್ಯಾನರ್ ವಿಚಾರವಾಗಿ ಅದು ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯಾಯಿತು. ಸರ್ಕಾರಕ್ಕೆ ಮುಜುಗರ ತಂತು. ಒಬ್ಬ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನಲ್ಲ ಒಂದು KS ಅಧಿಕಾರಿಗೆ ಅಂತ ಹೇಳಿ. ಅಮೃತಾ ಗೌಡ ಅವರು ಕಣ್ಣೀರು ಹಾಕಿದ್ರು. ಅವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಆ ಆಡಿಯೋವನ್ನು ಕೇಳಿದಾಗ ನಮಗೆ ಗೊತ್ತಾಯಿತು. ನೋಡಿ ಸರ್, ಹಿಂಗೆ ಕಂಪ್ಲೇಂಟ್ ಬಂದಿತ್ತು, ಹಿಂಗೆ ತೆಗೆದಾಕ್ತೀವಿ ನಿಮ್ಮ ಬ್ಯಾನರ್ನ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಏನು ಅನ್ಕೊಂಡ್ಬಿಟ್ಟಿದ್ದಾರ ನಾನು ನೀವು ಹಾಗೆ ಹಿಂಗೆ ಯಾವೊಂದೋ ಮಾತು ಕೇಳಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿ ಬೆದರಿಕೆ ಹಾಕಿದ್ರು. ಮೇಡಮ್ ಅಂತ ಶುರುವಾಗಿದ್ದಂತಹ ಸಂಭಾಷಣೆ ನೀವು ತಾವು ಅನ್ನುವಂಥ ರೀತಿಯಲ್ಲಿ ಹೋಯಿತು. ಒಡಿಸ್ತೀನಿ, ಬಡಿಸ್ತೀನಿ, ಬೆಂಕಿ ಹಚ್ತೀನಿ ಅನ್ನೋ ಲೆವೆಲ್ಲಿಗೆ ಮಾತನಾಡ್ದ. ಈಗ ಮಾಡಿದ ತಪ್ಪಿಗೆ ಹೋಗಿ ತಲೆಮರೆಸ್ಕೊಂಡಿದ್ದಾನೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಹೀಗಿರುವಾಗ ಈ ರಾಜೀವ್ ಗೌಡ ಪರವಾಗಿ ಕೆಲ ದುಷ್ಕರ್ಮಿಗಳು ಅಥವಾ ಈತನ ಬೆಂಬಲಿಗರು ಅಥವಾ ಅಣ್ಣ ಅಣ್ಣ ಅಂದ್ಕೊಂಡು ಓಡಾಡ್ತಿರ್ತಾರಲ್ಲ ಹಿಂದೆ ಚೇಲಾಗಳು, ಪುಡಾರಿಗಳು, ಪುಂಡ್ರು, ಅವರು ಪತ್ರವನ್ನು ಬರೆದಿದ್ದಾರೆ ಅಂತ ಹೇಳಿ ಅಮೃತಾ ಗೌಡ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಪತ್ರವನ್ನು ತೆಗೆದುಕೊಂಡು ಹೋಗಿ ಪೊಲೀಸರಿಗೆ ಕೊಟ್ಟಿದ್ದಾರೆ. ನೋಡಿ ಸರ್, ನನಗೆ ಈ ರೀತಿಯಾಗಿ ಇನ್ನೊಂದು ಬೆದರಿಕೆಯ ಪತ್ರ ಬಂದಿದೆ. ಅದರಲ್ಲಿ ಅಮೃತಾ ಗೌಡ ಅವರಿಗೆ ಆ್ಯಸಿಡ್ ಹಾಕ್ತೀನಿ ಅಂತ ಹೇಳಿ ಬರೆದಿದ್ದಾರೆ. ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದ್ದಾರಂತೆ. ಯಾಕೆ ಒಬ್ಬ ಸರ್ಕಾರಿ ಅಧಿಕಾರಿ ತನ್ನ ಕೆಲಸವನ್ನು ತಾನು ಮಾಡೋಕೆ ಕೂಡ ನೀವು ನೆಟ್ಟಿಗೆ ಬಿಡ್ತಾ ಇಲ್ಲ, ನೀವು ಕೂಡ ನೆಟ್ಟಿಗೆ ನಡ್ಕೊಳ್ತಾ ಇಲ್ಲ. ನೀವು ಸರಿಯಾಗಿಲ್ಲ ಅಂತಂದರೆ ಎಲ್ಲರೂ ಕೂಡ ಹಂಗೆ ಇರಬೇಕಂತ ಭಾವಿಸ್ತೀರಾ? ಅವರನ್ನು ಅವ್ರ ಕೆಲಸ ಮಾಡೋಕೆ ಬಿಡಿ. ಅವರು ಕಾನೂನಿನ ರೀತಿಯಾಗಿ ಏನು ಕೆಲಸ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ನೀವು ದೊಡ್ಡ ದಿಮಾಕಿನಲ್ಲಿ ಹೋಗಿ ನಂದೇ ನಡೆಯುತ್ತೆ ಅಂತ ಹೇಳಿ ಬೆದರಿಕೆಗಳನ್ನು ಹಾಕಿದರೆ ಸುಮ್ಮನೆ ಇರುತ್ತಾ? ಕಾನೂನು ಎಲ್ರಿಗೂ ಒಂದೇ, ತಕ್ಕ ಶಿಕ್ಷೆ ಆಗಬೇಕಲ್ಲ. ನಿಮ್ಮದೇ ಕಾಂಗ್ರೆಸ್ನ ನಾಯಕರು, ಮುಖಂಡರುಗಳು ನಿಮ್ಮದೇ ವಿರುದ್ಧ ಮಾತನಾಡ್ತಾ ಇದ್ದಾರೆ. ರಾಜೀವ್ ಗೌಡ ನೆನಪಿರಲಿ, ನಮ್ಮ ಸರ್ಕಾರ ಇದೆ, ನಾವೇನು ಮಾತಾಡಿದ್ರೆ ನಡೆಯುತ್ತೆ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡು ಆ ಮತದಲ್ಲಿ ಮಾತನಾಡಿದ್ರಿ. ಅದು ನಿಮಗೆ ಮುಳುವಾಗಿದೆ, ಕರ್ಮ ಬಿಡೋದಿಲ್ಲ ಅಂತ ಹೇಳ್ತಾರಲ್ಲ, ಅದು ಬಂದು ನಿಮ್ಮ ತಲೆ ಕೂತಿದೆ. ಅದರ ಒಂದು ಪರಿಣಾಮವನ್ನು ಎದುರಿಸ್ತಾ ಇದ್ದೀರಾ. ನೀವು ಯಾರಿಗೂ ಕೂಡ ಕಾಣಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಎದುರ್ಕೊಂಡು ಹೋಗಿ ಎಲ್ಲೋ ಬಚ್ಚಿಟ್ಕೊಂಡಿದ್ದಾರೆ. ಹೀಗಿರುವಾಗ ನಿಮ್ಮ ಬೆಂಬಲಿಗರು ಮತ್ತೊಬ್ಬರು ಇನ್ನೊಬ್ಬರು ಯಾರು ನಿಮ್ಮ ಪರವಾಗಿ ಪತ್ರ ಬರ್ತಿದ್ದಾರೆ, ಇದು ಕೂಡ ನಿಮ್ಮ ತಲೆ ಮೇಲೇ ಬರುತ್ತೆ. ನಿಮ್ಮ ಹೆಸರಿನ ಮೇಲೆ ಯಾರೇ ಮಾಡಿದರೂ ಕೂಡ ಅದು ನಿಮ್ಮ ತಲೆಗೆ ಬರೋದು, ನಿಮಗೆ ಅಂಟ್ಕೊಳ್ಳೋದು. ಯಾಕಂದರೆ ನೀವು ತಪ್ಪು ಮಾಡಿದ್ದೀರಿ. ತಪ್ಪು ಮಾಡಿರೋದಕ್ಕೆ ನೀವು ಹೋಗಿ ಬಚ್ಚಿಟ್ಕೊಂಡಿರೋದು. ಇದುವರೆಗೂ ಪೊಲೀಸರು ಹುಡುಕ್ತಾ ಇದ್ರು ಕೂಡ ನೀವು ಸಿಗ್ತಾ ಇಲ್ಲ. ಈಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇರೋದು. ಇದಕ್ಕೆ ರಾಜೀವ್ ಗೌಡನೇ ಹೊಣೆ ಹಾಕ್ತಾರೆ. ಯಾಕಂದರೆ ಅವ್ರಿಗೋಸ್ಕರನೇ ಬರೆದಿರುವಂಥದ್ದು. ಒಬ್ಬ KS ಅಧಿಕಾರಿಗೆ ಇವರು ಆ್ಯಸಿಡ್ ಹಾಕ್ತೀನಿ ಅಂತ ಬೆದರಿಸ್ತಾ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇವರು ಅಂತ. ಇದ್ರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಯಾರು ಪತ್ರವನ್ನು ಬರೆದಿದ್ದು ಏನು ಎತ್ತ ಅಂತ ಪೊಲೀಸರು ಕಂಡಿಡ್ತಾರೆ. ಅವ್ರಿಗೆ ಆ ಲೆಟ್ರ್ ಏನು ಬಂದಿದೆಯಲ್ಲ ಅದನ್ನು ಪೊಲೀಸರು ಕೊಟ್ಟಿದ್ದಾರಂತೆ. ಅದರ ಅನ್ವಯ ಪೊಲೀಸರು ಈಗ ಯಾರು ಅಂತ ಹೇಳಿ ಹುಡುಕಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.